ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ವಾಟ್ ಟಿವಿ ಚಾನಲ್ಗೆ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಡಿಯೋ ರಾಮಾಯಣ ಸಿನಿಮಾದ ರಣಬೀರ್ ಕಪೂರ್ ಅಲ್ಲ, ಯಶ್ ನಾಯಕ. ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಮಾಯಣ ಫಿಲಮಲ್ಲಿ ಯಶ್, ಕನ್ನಡದ ನಟ ಯಶ್ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ನಾಯಕಿ ಸೀತಾ ಪಾತ್ರದಲ್ಲಿ ಸಾಯಿ ಪಲ್ಲವಿ ಮತ್ತು ರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್ ಕಾಣಿಸ್ಕೊತಾ ಇದ್ದಾರೆ. ಇವಾಗೇನು ಅಂದರೆ ಇದು ರಣಬೀರ್ ಕಪೂರ್ ಅಲ್ಲ ನಾಯಕ, ಯಶ್ ಅಂತ ಒಂದು ಸುದ್ದಿ ಕೇಳಿಬರ್ತಾ ಇದೆ. ಅದು ಏನಂತ ನಾವು ತಿಳ್ಕೊಳ್ಳೋಣ ಬನ್ನಿ. ರಣಬೀರ್ ಕಪೂರ್ ನಾಯಕನಾಗಿ ನಟಿಸುತ್ತಿರುವ ರಾಮಾಯಣದ ಸಿನಿಮಾದ ಚಿತ್ರೀಕರಣ ಜಾರಿಯಲ್ಲಿದ್ದು, ಇದೇ ಸಿನಿಮಾದ ನಟಿಸುತ್ತಿರುವ ನಟರೊಬ್ಬ ಸಿನಿಮಾ ಬಗ್ಗೆ ದೊಡ್ಡ ಅಪ್ಡೇಟ್ ಬಿಡುಗಡೆಗೊಂಡಿದ್ದಾರೆ. ಸಿನಿಮಾದಲ್ಲಿ ನಾಯಕ ರಣಬೀರ್ ಅಲ್ಲ, ಯಶ್ ಅಂತ. ರಾಮಾಯಣದ ಕುರಿತು ದೊಡ್ಡ ಪ್ರಾಜೆಕ್ಟ್ ಒಂದು ಹಿಂದಿಯಲ್ಲಿ ಈಗಾಗಲೇ ಸೆಟ್ಟಲ್ಲಿದೆ. ಶ್ರೀರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್ ನಟಿಸುತ್ತಿದ್ದಾರೆ. ಸೀತೆಯ ಪಾತ್ರದಲ್ಲಿ ಸಾಯಿ ಪಲ್ಲವಿ ನಟಿಸುತ್ತಿದ್ದಾರೆ. ರಣಬೀರ್ ಹಾಗೂ ಸಾಯಿ ಪಲ್ಲವಿ ರಾಮ ಸೀತೆ ಪಾತ್ರದಲ್ಲಿರುವ ಕೆಲವು ಚಿತ್ರಗಳು ಸಹ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಈ ಸಿನಿಮಾ ರಾಮನ ಪಾತ್ರದಲ್ಲಿ ಯಶ್ ನಟಿಸಿದ್ದಾರೆ ಎನ್ನಲಾಗುತ್ತದೆ. ರಾವಣನ ಪಾತ್ರದಲ್ಲಿ ಯಶ್ ನಟಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಆದರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಇದುವರೆಗೂ ಹೊರಬಿದ್ದಿರಲಿಲ್ಲ. ಆದರೆ ಇದೀಗ ಬಂದ ಸುದ್ದಿ. ಅಧಿಕೃತವಾಗಿ ಮಾತ್ರವಲ್ಲದೆ ಈ ಸಿನಿಮಾದಲ್ಲಿ ಯಶ್ ಅವರ ಪಾತ್ರ ಪ್ರಧಾನ ಪಾತ್ರ ಎನ್ನಲಾಗುತ್ತದೆ. ರಾಮಾಯಣ ಸಿನಿಮಾದಲ್ಲಿ ನಟಿಸುತ್ತಿರುವ ನಟ ಆದಿತ್ಯ ದೇಶ್ಮುಖ್ ಸಂದರ್ಶನವೊಂದರಲ್ಲಿ ರಾಮಾಯಣ ಸಿನಿಮಾದ ಬಗ್ಗೆ ಮಾತನಾಡಿದ್ದಾರೆ. ಸಿನಿಮಾದ ರಾವಣನ ಪಾತ್ರದಲ್ಲಿ ಯಶ್ ಇದ್ದಾರೆ ಮಾತ್ರವಲ್ಲದೆ ಈ ನಿರ್ಮಾಣವಾಗುತ್ತಿರುವ ರಾಮಾಯಣ ಸಿನಿಮಾ ರಾಮನ ದೃಷ್ಟಿಕೋನದಲ್ಲಿ ಅಲ್ಲ, ಬದಲಾಗಿ ರಾವಣನ ದೃಷ್ಟಿಕೋನದಲ್ಲಿ ಕಥೆ ನಿರ್ಮಾಣವಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಈಗ ನಿರ್ಮಾಣವಾಗುತ್ತಿರುವ ರಾಮಾಯಣದಲ್ಲಿ ರಾವಣ ಕೇವಲ ವಿಲನ್ ಮಾತ್ರವಲ್ಲ, ಇಡೀ ರಾಮಾಯಣದಲ್ಲಿ ರಾವಣನ ದೃಷ್ಟಿಕೋನದ ನಡುವೆ ಪ್ರಯತ್ನ ಮಾಡಲಾಗುತ್ತಿದೆ ಎಂಬುದು ಖಾತ್ರಿಯಾಗಿದೆ. ಅಲ್ಲಿಗೆ ಈ ರಾಮಾಯಣದಲ್ಲಿ ರಾವಣ ನಾಯಕ ಆಗಲಿದ್ದಾನೆ ಎಂದು ನಿರೀಕ್ಷಿಸಬಹುದು. ರಾವಣ ಪಾತ್ರಕ್ಕೆ ಸೂಪರ್ ಇರುವ ಕಾರಣಕ್ಕೆ ಯಶ್ ಅಂತಹ ಸ್ಟಾರ್ ಅನ್ನು ಆ ಪಾತ್ರಕ್ಕೆ ನಿರ್ದೇಶಕರು ಆರಿಸಿಕೊಂಡಿದ್ದಾರೆ ಎಂಬ ಬಗ್ಗೆಯೂ ಮೊದಲಿಂದಲೂ ಚರ್ಚೆಯಿದೆ. ಈಗ ಅದು ನಿಜವಾಗಿದೆ. ರಾಮಾಯಣದ ಸಿನಿಮಾವನ್ನು ನಿತೀಶ್ ತಿವಾರಿ ನಿರ್ದೇಶನ ಮಾಡುತ್ತಿದ್ದಾರೆ. ಈ ಸಿನಿಮಾಕ್ಕೆ ಮಧು ಮಂಟರ್ ಮತ್ತು ಅಲ್ಲು ಅರವಿಂದ್ ಬಂಡವಾಳ ಹೂಡಿದ್ದಾರೆ ಮಾತ್ರವಲ್ಲದೆ ಈ ಸಿನಿಮಾಕ್ಕೆ ಯಶ್ ಸಹ ಬಂಡವಾಳ ಹೂಡಿದ್ದಾರೆ ಎನ್ನಲಾಗುತ್ತಿದೆ. ರಣಬೀರ್ ಕಪೂರ್, ಸಾಯಿ ಪಲ್ಲವಿ, ಯಶ್ ಜೊತೆಗೆ ಇನ್ನೂ ಕೆಲವು ಜನಪ್ರಿಯ ನಟರು ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ. ಸಿನಿಮಾ ಚಿತ್ರೀಕರಣ ಈಗಾಗಲೇ ಚಾಲ್ತಿಯಲ್ಲಿದೆ. ಸಿನಿಮಾ 2025ರಲ್ಲಿ ತೆರೆಗೆ ಬರಲಿದೆ. ರಾಮಾಯಣ ಸಿನಿಮಾದ ಜೊತೆಗೆ ಯಶ್ ತಮ್ಮ ಟಾಕ್ಸಿಕ್ ಸಿನಿಮಾ ಚಿತ್ರೀಕರಣದಲ್ಲಿಯೂ ಬ್ಯುಸಿಯಾಗಿದ್ದಾರೆ. ಈ ಸಿನಿಮಾ ಸಹ 2025ರಲ್ಲಿ ತೆರೆಗೆ ಕಾಣಲಿದೆ. ಗೊತ್ತಾಯ್ತಾ? ಈ ರಾಮಾಯಣ ಅನ್ನೋ ಸಿನಿಮಾ ಯಾರ ದೃಷ್ಟಿಕೋನದಂದರೆ ರಾಮಾಯಣನ ರಾವಣ ದೃಷ್ಟಿಕೋನದಿಂದ ತೆಗಿತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ರಾವಣನು ಕೂಡ ಹೀರೋ. ಈ ಎಲ್ಲ ಇದರಲ್ಲಿ ಫಸ್ಟ್ ಏನು ಮಾಡ್ತಾರೆ, ಹೀರೋ ಯಾರಿರ್ತಾರೋ ಅಂದರೆ ರಾಮ ಅಂದರೆ ರಾಮನೇ ಹೀರೋ. ರಾಮಾಯಣ ಅಂದರೆ ನಮಗೆ ಕಣ್ಮುಂದೆ ಬರೋದೇ ರಾಮ ಅಲ್ವಾ. ಆಮೇಲೆ ರಾಮ, ಸೀತೆ, ಹೀರೋಯಿನ್ ಸೀತೆ. ಅದು ಬಿಟ್ಟರೆ ಆಂಜನೇಯ, ತನ್ನ ಭಕ್ತಿಯನ್ನು ತೋರೋದು ಆಂಜನೇಯ. ಅಥವಾ ಸಹೋದರನಾಗಿ ಲಕ್ಷ್ಮಣ ನಮಗೆ ಬೇಗ ಕಣ್ಮುಂದೆ ಬರ್ತದೆ. ಈಗ ರಾಮನ ದೃಷ್ಟಿಕೋನದಲ್ಲಿ ಬಿಟ್ಟು ರಾವಣನ ದೃಷ್ಟಿಕೋನದಿಂದ ಈ ಸಿನಿಮಾ ತೆಗಿತಾ ಇದ್ದಾರೆ ಅಂದರೆ. ಸೊ ಈಗ ಏನಾಗಿದೆ ಅಂದರೆ, ಯಾರು ಸ್ಟಾರ್ ನಟ ಇರ್ತಾರೋ ಅವ್ರ ಕೋನದಲ್ಲೇ ತೆಗೆದು, ಇಷ್ಟು ದಿನ ರಾಮ ಹೀರೋ ಆಗಿದ್ದ, ಇನ್ಮೇಲೆ ರಾವಣನೂ ಕೂಡ ಹೀರೋ ಆಗ್ತಿದ್ದಾನೆ. ಅಂದರೆ ಯಾರು ಸ್ಟಾರ್ ನಟರು ಅದಕ್ಕೆ ಆಯ್ಕೆ ಮಾಡ್ಕೊತಾರೋ ಅವ್ರ ಕೋನದಲ್ಲಿ ಒಟ್ಟಿಗೆ ಅವ್ರನ್ನ ನಾವು ನೆಗೆಟಿವ್ ರೋಲಲ್ಲಿ ತೋರ್ಸೋಕ್ಕಾಗಲ್ಲ, ಪಾಸಿಟಿವ್ ರೋಲಲ್ಲೇ ತೋರಿಸ್ಬೇಕು ಅನ್ನೋ ದೃಷ್ಟಿಕೋನದಲ್ಲಿ. ಹಂಗೆ ಅಂದರೆ ಈ ಸ್ಟೋರಿಗಳನ್ನೇ ಸಂಪೂರ್ಣ ರಾಮಾಯಣ ಇವನ್ನ
ಅವರವರೇ ಡೈರೆಕ್ಟ್ರುಗಳೇ ಚೇಂಜ್ ಮಾಡ್ಕೊಂಬಿಟ್ಟು ಅವ್ರವ್ರ ದೃಷ್ಟಿಕೋನದಲ್ಲಿ ನಡೀತಾ ಇದೆ. ಹಾಗಾಗಿ ಆಗಿಂದ ರಾಮಾಯಣ ಬಿಟ್ಟು ಈಗಿನ ರಾಮಾಯಣ ಯಾರು ತಾನೇ ಇಷ್ಟಪಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟಪಡ್ತಾರೆ ಅಂದರೆ ಈ ಆ್ಯಕ್ಟರ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿದೆ ಇವಾಗ. ಸ್ಟೋರಿ ಏನೇನೋ ಇರಲಿ, ನಾನು ಯಶ್ ಫ್ಯಾನ್ಸ್, ಅದು ಸೂಪರ್ ಹಿಟ್ ಅಷ್ಟೇ. ರಣಬೀರ್ ಫ್ಯಾನ್ ನಾನು, ಸೂಪರ್ ಹಿಟ್. ಸಾಯಿ ಪಲ್ಲವಿ ಸೂಪರ್ ಅಷ್ಟೇ ಇವಾಗ ನಡೀತಾ ಇರೋ ಟ್ರೆಂಡಿಂಗು. ಸೊ ಈಗ ಯಶ್ ಈ ಸಿನಿಮಾದಲ್ಲಿ ರಾವಣನ ಪಾತ್ರ ಮಾಡ್ತಿರೋದ್ರಿಂದ ಈಗ ರಾವಣನ ದೃಷ್ಟಿಕೋನದಿಂದ ಈ ಸಿನಿಮಾ ತೆಗಿತಾ ಇದ್ದಾರೆ. ಸೊ ನಾನು ಕುಯ್ತಾ ಇದ್ದೀನಿ ಅಂತ ಅಂದ್ಕೊಂಬಿಡಿ. ಈಗ ಸತ್ಯ ತಾನೇ, ಈಗ ಸತ್ಯ ನಾನು ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ಇವಾಗ ಯಾರು ಹೀರೋ ಮೈನ್ ಇರ್ತಾರೋ ಅವ್ರನ್ನೇ ವಿಲನ್ ಆದರೂ ಕೂಡ ಅವರೇ ಹೀರೋ ಥರ ಕಾಣಿಸುತ್ತೆ ಅಂತ. ಇವಾಗ ರಾವಣ ಯಾವ ಇದರಲ್ಲಿ ನೋಡಿದ್ರು ಅವನು ವಿಲನ್ ಥರನೇ ಇರೋದು. ಬಟ್ ಈ ಫಿಲಮಲ್ಲಿ ರಾವಣ ದೃಷ್ಟಿಕೋನದಿಂದ ತೆಗಿತಾ ಇದ್ದಾರಂತೆ. ಸೊ ಇದರಲ್ಲಿ ಯಶ್ ಹೀರೋ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚು ವೀಡಿಯೋಗಳ್ನ ನಿಮಗೆ ನೋಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಧನ್ಯವಾದ. ಹ್ಯಾವ್ ಎ ಗುಡ್ ಡೇ.